ಚಿದಾನಂದ್ ಸರ್, ಕವಿತಾ ಮೇಡಮ್, ವೆಲ್ಕಮ್ ಬ್ಯಾಕ್ ಟು ಜೋಡಿ ನಂಬರ್ ಒನ್. ಥ್ಯಾಂಕ್ ಯು. ಹೇಗಿದೆ ಲೈಫು ಶೋ ಆದ್ಮೇಲೆ? ತುಂಬಾ ಚೆನ್ನಾಗಿದೆ ಮೇಡಮ್. ಯಾಕಂದ್ರೆ ನನಗೆ ಇಲ್ಲಿ ಬಂದಾಗೆಲ್ಲ ಒಂದು ಹೊಸ ಅನುಭವ. ಎಸ್, ನಾವು ಮನೇಲಿ ಕಾಲ ಕಳಿತೀವಿ, ಹೌದು. ಅದೇ ಹೊರಗಡೆಗೆ ಹೇಗಿರ್ತೀವಿ ಅಂತ ಒಂಥರ ಏನು ಮುಜುಗರದಲ್ಲಿ ಇರ್ತೀವಿ ಅಥವಾ ಒಂದು ಸಂಪ್ರದಾಯದಲ್ಲಿ ಇರ್ತೀವಿ, ಆ ಥರ. ಅದಕ್ಕೆ ಇಲ್ಲಿ ಬಂದಾಗ ಈ ಸ್ಟೇಜ್ ಮೇಲೆ ಹತ್ತದ ಒಂದು ಖುಷಿ. ಯಾಕೆಂತಂದ್ರೆ ಹೊಸ ಆಸೆಗಳು ಚಿಗುರುತ್ತೆ, ಹೊಸ ಆಸೆಗಳು ಈಡೇರುತ್ತೆ. ಅಲ್ಲಿ ಕೊಡ್ತಾ ಇರೋದ್ರೆ ಇಲ್ಲಿ ಅಂತ ಕೊಡ್ತೀವಿ. ಮೇಡಮ್, ನೀವ್ ಹೇಳಿ, ಹೇಗಿದೆ ಜೀವನ? ನನ್ನ ಜೀವನ ಮಾತ್ರ ತುಂಬ ಚೆನ್ನಾಗಿದೆ ಮೇಡಮ್. ಜೋಡಿ ನಂಬರ್ ಒನ್ ಫೋನ್ ಬಂದಾಗ ನಾನು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ, ಹೇಳಿದ್ದೆ ನಾನು ಫಸ್ಟೇ. ಆದರೆ ಬರಲಿಲ್ಲ ಅಂದಿದ್ರೆ ತುಂಬ ಮಿಸ್ ಮಾಡ್ಕೋತಿದ್ದೆ. ಯಾಕೆ ಗೊತ್ತಾ, ಇವ್ರಿಗೆ ಅದೇ ಟೈಮಿಗೆ ಬೇಕಿತ್ತು, ಏನಾದರೂ ಒಂದು ಬೇರೆ ಚೇಂಜಸ್ ಬೇಕಿತ್ತು. ಆ ಟೈಮಲ್ಲಿ ಫೋನ್ ಬಂದಿದ್ರಿಂದ ಪ್ರೇಮ್ ಸರ್ ಫಸ್ಟ್ ಡೇ ಮಾಳವಿಕ ಮ್ಯಾಮು ನೀವೆಲ್ಲ ಹೇಳಿದ್ದು ಒಂದೇ ಒಂದು ವಿಷಯ ಇನ್ನೂ ನೆನಪಿದೆ ನನಗೆ. ಎಲ್ಲರೂ ಕಷ್ಟದಲ್ಲಿ ನಮ್ಮನ್ನು ನೆನ್ಸ್ಕೊಳ್ಳಲ್ಲ ಅಂತಾರೆ, ಆದ್ರೆ ಸುಖ ಬಂದಾಗ ಮರ್ತು ಬಿಡ್ತಾರೆ ಅಂತಾರೆ. ಆದ್ರೆ ಅವರು ಸುಖದಲ್ಲಿ ನೀವು ನೆನ್ಸ್ಕೋಬೇಡಿ, ನನ್ನ ಕಷ್ಟ ಬಂದಾಗ ಯಾವಾಗ್ಲೂ ಇರ್ತೀನಿ ನನ್ನ ಜೊತೆಲಿ ಅಂತ. ಈಗ ಇಷ್ಟು ವರ್ಷ ಡೀಪ್ ಆಗಿ ಸಂಸಾರ ಮಾಡಿದ್ದೀರಾ, ಹೇಳಿ ಕವಿತಾ ಅವ್ರ ಕಡೆಯಿಂದ ಏನೇನು ಚಿತ್ರ ಹಿಂಸೆನ ಅನುಭವಿಸಿದ್ದೀರಾ ಅಂತ. ಒಂದಂತೂ ಹಿಂಸೆ ಕಾಡ್ತಾನೆ ಇದೆ. ಏನ್ ಸರ್? ಅದು 2 ವರ್ಷದಿಂದ ಕಾಡ್ತಾ ಇದೆ. ಹೇಳಿ ಸರ್, ಹೇಳಿ ಹೇಳಿ. ಇಲ್ಲಿಂದ ಹೋದ್ಮೇಲೆ ನನಗೆ ಸಿಕ್ಕೇ ಇರ್ಲಿಲ್ಲ, ನಾನು ಕೊಟ್ಟಿರ್ಲಿಲ್ಲ. ಇದು ಬೇಕಾಗಿದ್ದು. ಯಾರು ಎಕ್ಸ್ಪೆಕ್ಟೇ ಮಾಡಿಲ್ಲ ಇದು. ಏನ್ ಸರ್ ನೀವು? ಅದೇ ಮೇಡಮ್, ಜೋಡಿ ನಂಬರ್ ವೇದಿಕೆ ಪ್ರಭಾವ. ಪ್ರೇಮ್ ಸರ್, ನಿಮ್ಗೆ ಇದು ತಾನೇ ಅಂದ್ರೆ ಬೇಕಾಗಿದ್ದು. ಪ್ರಭಾವ ಸಿಗೋರಲ್ಲಿ ಹಿಂಸೆ ಹೋಗ್ರಿ ಆ ಕಡೆ. ನೋಡ, ಅವ್ರು ಹೇಳಿದ್ರಲ್ಲ ಅವ್ರಿಗೆ ಅದು ಬೇಕಾಗಿತ್ತು. ಚಿತ್ರ ಹಿಂಸೆ ಅಂದ್ರಲ್ಲ, ಇದು ಚಿತ್ರ ಹಿಂಸೆ. ಅವ್ರು ಕೊಟ್ಟಿದ್ಕೆ ಚಪ್ಪಾಳೆ ಹೊಡೆದ್ರಿ, ನಾನ್ ಅವ್ರದ್ದು ಕೊಡ. ಪ್ರಶಂಸೆ, ಇದು ಹಿಂಸೆ. ನಮ್ಗೆ ಹಿಂಸೆ ಬೇಡ, ಪ್ರಶಂಸೆ ಬೇಕು. ಓ, ನೀವ್ ಹಂಗ್ ಚೇಂಜ್ ಮಾಡ್ಕೊಂಡ್ರಾ? ಹೌದು. ಓಕೆ ಸರ್. ನೀವ್ ಯಾಕೆ ಇಲ್ಲಿ ಬಂದಿದ್ದಲ್ಲ, ಹೋಗಿ. ಚಿತ್ರ ಹಿಂಸೆ ಕೊಡೋಣ ಅಂತ ಬಂದೆ. ಓ ಚಿದಾನಂದ್ ಸರ್, ನಿಮ್ ಪ್ರಕಾರ ಚಿತ್ರ ಹಿಂಸೆ ಅಂದ್ರೆ ಆ ತರ. ಈಗ ಅಭಿ ಕೇಳೋಣ. ಅಭಿ, ನೀನೇನು ಅಪೂರ್ವ ಕಡೆಯಿಂದ ಚಿತ್ರ ಹಿಂಸೆ ಅನುಭವಿಸಿದ್ಯಾ? ನನ್ನ ಹೆಂಡ್ತಿನ ಚಾನ್ಸೇ ಇಲ್ಲ ಗುರು. ಅಪೂರ್ವ ಅಂದ್ರೆ ನಿನ್ನ ಹೆಂಡ್ತಿನ ತಾನೆ? ಹೌದು. ಮತ್ತೆ ನನ್ನ ಹೆಂಡ್ತಿನ ಅಂತ ಇಲ್ಲ, ಅವಳೇನು ಚಿತ್ರಹಿಂಸೆ ಏನಿಲ್ಲ. ಅವಾಗ ಏನೋ ಸಣ್ಣ ಪುಟ್ಟ ಇರುತ್ತೆ, ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಜೀವನ ಅಲ್ವಾ. ಕರೆಕ್ಟ್. ಅದು ಓಕೆ, ಏನು ತೊಂದರೆ ಇಲ್ಲ. ಅಂತ ಚಿತ್ರ ಹಿಂಸೆ ಏನು ಕೊಟ್ಟಿಲ್ಲ. ಆಕ್ಚುಲಿ ಇವರಿಬ್ರು ಹೇಳಿದ್ದು ಯಾವುದು ಚಿತ್ರ ಹಿಂಸೆ ಅಲ್ಲ. ಚಿತ್ರ ಹಿಂಸೆ ಅಂದ್ರೆ ಹೆಂಗಿರುತ್ತೆ ಅಂತ ನಾನು ಪ್ರಾಕ್ಟಿಕಲ್ ಆಗಿ ಲೈವ್ ಆಗಿ ತೋರಿಸ್ತೀನಿ. ತೋರಿಸ್ಬಿಟ್ರಲ್ಲ ಆಗ್ಲೇ ಓಡೋದು. ಅದೇ ಚಿತ್ರ ಹಿಂಸೆ ಇಲ್ಲಿ ಈಗ ತೋರಿಸ್ತೀನಿ, ನೋಡು ಶ್ವೇತು. ಸೆಟ್ ಅಪ್ ಪ್ಲೀಸ್. ನನ್ನ ಪ್ರಕಾರ ಚಿತ್ರ ಹಿಂಸೆ ಅಂತಂದ್ರೆ ಆನಂದನ ಫಸ್ಟ್ ಅನುಭವಿಸ್ಬೇಕು. ಅದಕ್ಕೆ ಆನಂದ ಅನುಭವಿಸ್ಲಿ ಅಂತಾನೆ ನೋಡಿ ಇಲ್ಲಿ ಏನ್ ತಂದಿದೀವಿ. 2 ಕಡೆನೂ ಐಸ್ ಕೇಕ್ ಇದೆ. ಈಗ ಏನ್ ಮಾಡ್ಬೇಕು ಅಂತಂದ್ರೆ, ಒಬ್ರು ಐಸ್ ಕೇಕ್ ತಿನ್ಬೇಕು. ಓಕೆ. ತಿಂದ್ಮೇಲೆ ಏನ್ ಮಾಡ್ತಾರೆ, ಪಕ್ಕದಲ್ಲಿ ಒಂದು ಮಾರ್ಕರ್ ಇರುತ್ತೆ. ಆ ಮಾರ್ಕರ್ ತಗೋತಾರೆ. ಮಾರ್ಕರ್ ತಗೊಂಡು ಆ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಇದು ಅದ್ರ ಹತ್ರ ಬಂದು ನಿಂತ್ಕೊಂಡು ನಾನೊಂದು ಯಾವುದೋ ಒಂದು ಸಿನಿಮಾದ ಹೆಸರು ಹೇಳ್ತೀನಿ. ಅದನ್ನ ಅವ್ರ ಇಮ್ಯಾಜಿನೇಷನ್ ಅಲ್ಲಿ ನೀವು ಚಿತ್ರ ಬಿಡಿಸ್ಬೇಕು. ಕೈಯಲ್ಲಿ ಬಿಡ್ಸಂಗಿಲ್ಲ, ಬಾಯಲ್ಲಿ ಮಾರ್ಕರ್ ಇಟ್ಕೊಂಡು ಆ ಬೋರ್ಡ್ ಅಲ್ಲಿ ಬಾಯಲ್ಲಿ ಚಿತ್ರ ಬಿಡಿಸ್ಬೇಕು. 2 ಕೈನೂ ಹಿಂದೆ ಕಟ್ಕೋಬೇಕು. ಬರ್ದು ಕಂಪ್ಲೀಟ್ ಆದ್ಮೇಲೆ ಅದ್ಯಾವ ಚಿತ್ರ ಅನ್ನೋದನ್ನ ಎದುರುಗಡೆ ಇರೋರು ಗೆಸ್ ಮಾಡ್ತಾರೆ. ಸರಿ. ರೆಡಿ ಇದಾ? Ready, ready, ma'am. Ready. ಟೇಕ್ ಯುವರ್ ಪೊಸಿಷನ್ಸ್. ರೆಡಿನಾ? ನಾವು ಹೇಳೋವರೆಗೂ ಕೇಕ್ ತಿಂತಾ ಇರಬೇಕು ಸರ್. ರೆಡಿ? ಚಿತ್ರ ಹಿಂಸೆ ಆಟದ ಸಮಯ ಈಗ ಶುರು.